ನೀವು ನಿಮ್ಮ ಹೈಟ್ ಹೆಚ್ಚೋದಕ್ಕೆ ಎಷ್ಟು ವಿಡಿಯೋಸ್ ಬೇಕಾದ್ರೂ ನೋಡಿ. ಏನಾದ್ರೂ ನಿಮಗೆ ಎರಡು ವಿಷಯಗಳು ಗೊತ್ತಿಲ್ಲ ಅಂದ್ರೆ ನೀವು ನಿಮ್ಮ ಹೈಟ್ ನ ಯಾವತ್ತೂ ಹೆಚ್ಚಿಸೋದಕ್ಕಾಗಲ್ಲ. ಹೀಗೆ ನೋಡಿದ್ರೆ ಆಕ್ಚುಲ್ ಆಗಿ ಹೈಟ್ ಹೆಚ್ಚಿಸೋ ಎರಡು ದಾರಿಗಳಿದೆ. ಆ ಎರಡು ಯಾವುದಂದ್ರೆ, ಮೊದಲನೇದು ನಿಮ್ಮ ಗ್ರೋತ್ ಪ್ಲೇಟ್ ನ ಹೆಚ್ಚಿಸಿ, ಅಂದ್ರೆ ನಿಮ್ಮ ಮೂಳೆಗಳ ಸೈಜ್ ನ ಹೆಚ್ಚಿಸಿ. ಮತ್ತೆ ಎರಡನೇದು ನಿಮ್ಮ ಬಾಡಿಯ ಒಳಗೆ ಗ್ರೋತ್ ಹಾರ್ಮೋನ್ ಹೆಚ್ಚಿಸಿ, ಅಂದ್ರೆ HGH ಹಾರ್ಮೋನ್ ಹೆಚ್ಚಿಸಿ. ಮತ್ತೆ ಇದೇ ಎರಡು ರೀತಿಗಳಿಂದ ನೀವು ನಿಮ್ಮ ಹೈಟ್ ನ ಹೆಚ್ಚಿಸಬಹುದು. ಮತ್ತೆ ಇದೇ ಎರಡನ್ನ ಫಾಲೋ ಮಾಡೋದಕ್ಕೆ ತರಾವರಿ ನಿಯಮಗಳನ್ನ ಮಾಡಿದ್ದಾರೆ. ಅದನ್ನ ತಿನ್ನಿ, ಇದನ್ನ ತಿನ್ನಿ, ಈ ಎಕ್ಸರ್ಸೈಸ್ ಮಾಡಿ, ಇದರಿಂದ ಹೈಟ್ ಇನ್ಕ್ರೀಸ್ ಆಗತ್ತೆ ಅಂತ. ಏನಾದ್ರೂ ನೀವು ಎರಡು ವಿಷಯಗಳನ್ನ ಗಮನ ಇಟ್ಟು ಅರ್ಥ ಮಾಡ್ಕೊಂಡ್ರೆ ಆಗ ಎಲ್ಲಕ್ಕಿಂತ ಮೊದಲು ನೀವು ನಿಮ್ಮ ಹೈಟ್ ನ ನಿಜವಾಗ್ಲೂ ಹೆಚ್ಚಿಸಬಹುದು. ಮತ್ತೆ ಎರಡನೇದು, ನಿಮಗೆ ಹೈಟ್ ಹೆಚ್ಚಿಸೋ ಹೆಸರಲ್ಲಿ ಯಾರು ನಿಮ್ಮನ್ನ ಮೂರ್ಖನಾಗಿ ಮಾಡೋಕ್ಕಾಗಲ್ಲ. ಅದಕ್ಕೆ ಜಾಸ್ತಿ ಸಮಯ ವ್ಯರ್ಥ ಮಾಡ್ದೇನೆ ಸೀದಾ ಟಾಪಿಕ್ ಕಡೆ ಹೋಗೋಣ. ಈಗ ಎಲ್ಲಕ್ಕಿಂತ ಮೊದಲು ನಾನ್ ನಿಮ್ಮ ತಪ್ಪು ತಿಳುವಳಿಕೆನ ದೂರ ಮಾಡ್ತೀನಿ. ಅದೇ 18ರ ವಯಸ್ಸಾದ ಮೇಲೆ ನಮ್ಮ ಹೈಟ್ ಹೆಚ್ಚೋದಿಲ್ಲ. ನೋಡಿ, ಇದು ಈ ರೀತಿ ಇಲ್ಲ. 18 ವಯಸ್ಸಾದ ಮೇಲೂ ಹೈಟ್ ನ ಹೆಚ್ಚಿಸಬಹುದು. ಮತ್ತೆ ಈಗ ನಾನು ಯಾವ ವಿಷಯಗಳ ಬಗ್ಗೆ ಹೇಳ್ತಾ ಇದ್ದೀನೋ ಅದನ್ನ ನೀವು ಪೂರ್ತಿ ಪ್ರಾಮಾಣಿಕತೆಯಿಂದ ಫಾಲೋ ಮಾಡಿದ್ರೆ, ಏನಾದ್ರೂ ನಿಮ್ಮ ಹೈಟ್ ಹೆಚ್ಚಾಗ್ಬೇಕು ಅಂತ ಇದ್ರೆ ಆಗ 100% ಅದು ಹೆಚ್ಚಾಗುತ್ತೆ. ಈಗ ನಾವು ಎಲ್ಲಕ್ಕಿಂತ ಮೊದಲು ಇದನ್ನ ಅರ್ಥ ಮಾಡ್ಕೊಳ್ಳೋಣ. ನಾವು ನಮ್ಮ ಮೂಳೆಗಳ ಸೈಜ್ ನ ಹೇಗೆ ಹೆಚ್ಚಿಸಬಹುದು, ಅದರಿಂದ ನಮ್ಮ ಹೈಟ್ ಹೆಚ್ಚಾಗೋದಕ್ಕೆ. ಈಗ ನೀವು ಮೊದಲು ಇದನ್ನ ತಿಳ್ಕೊಳ್ಳಿ, ನಿಮ್ಮ ಮೂಳೆಗಳ ಸೈಜ್ ಹೇಗಾಗುತ್ತೆ. ನೋಡಿ, ಇಲ್ಲಿ ಎರಡು ಮೂಳೆಗಳು ಸೇರುತ್ತೆ. ಅದರ ಮಧ್ಯ ಒಂದು ಚಿಕ್ಕ ಮೂಳೆಯ ಪದರ ಇರುತ್ತೆ. ಅದನ್ನ ಕಾರ್ಟಿಲೇಜ್ ಇಂದ ಆದ ಮೂಳೆ ಅಂತ ಕರೀತಾರೆ. ಇದು ಒಂಥರದ ಮೂಳೆನೆ, ಆದ್ರೆ ಇದು ಸಾಫ್ಟ್ ಇರುತ್ತೆ. ಮತ್ತೆ ಯಾವಾಗ ಇದು ಮಲ್ಟಿಪ್ಲೈ ಆಗುತ್ತೋ ಅಂದ್ರೆ ಇದು ಬೆಳೆದಾಗ ಆಗ ನಮ್ಮ ಮೂಳೆಗಳ ಸೈಜ್ ಹೆಚ್ಚುತ್ತೆ. ಆದ್ರೆ ಇದು ಮಲ್ಟಿಪ್ಲೈ ಆಗುತ್ತೆ ಯಾವಾಗ ನಮ್ಮ ಬ್ರೈನ್ ಮುಖಾಂತರ ಇದಕ್ಕೆ ಸಿಗ್ನಲ್ ಹೋಗುತ್ತೋ ಮಲ್ಟಿಪ್ಲೈ ಮಾಡೋದಕ್ಕೆ. ಮತ್ತೆ ಎರಡನೇದು, ಇದಕ್ಕೆ ಆ ಪೋಷಕ ತತ್ವ ಸಿಗುತ್ತೆ, ಇದರಿಂದ ಅದು ಹೆಚ್ಚಾಗೋದಕ್ಕೆ. ಈಗ ಎಲ್ಲಕ್ಕಿಂತ ಮೊದಲು ನಾವು ಆ ವಿಷಯಗಳ ಬಗ್ಗೆ ತಿಳಿಯೋಣ. ಅದರಿಂದ ನಿಮ್ಮ ಬ್ರೈನ್ ನಿಮ್ಮ ಮೂಳೆಗಳಿಗೆ ಹೆಚ್ಚು ಪ್ರಮಾಣದಲ್ಲಿ ಗ್ರೋತ್ ಹಾರ್ಮೋನ್ ಹೆಚ್ಚಾಗೋದಕ್ಕೆ ಸಿಗ್ನಲ್ ಕೊಡೋದು. ಮತ್ತೆ ಆಮೇಲೆ ನಾವು ಆ ವಿಷಯಗಳ ಬಗ್ಗೆ ತಿಳಿಯೋಣ ಯಾವುದರಿಂದ ಮೂಳೆಗಳು ಬೆಳೆಯೋದಕ್ಕೆ ಪೋಷಕ ತತ್ವ ಸಿಗುತ್ತೋ. ಅದಕ್ಕೆ ಹೊರಗಡೆಯಿಂದ ಗ್ರೋತ್ ಹಾರ್ಮೋನ್ ಹೆಚ್ಚಿಸುವ ಒಂದು ದಾರಿ ಇದೆ, ಎಕ್ಸರ್ಸೈಸ್, ವೆಯ್ಟ್. ಆದ್ರೆ ಯಾವ ಎಕ್ಸರ್ಸೈಸ್? ನೋಡಿ, ಹೀಗೆ ನೋಡಿದ್ರೆ ಹೈಟ್ ಹೆಚ್ಚಾಗೋದಕ್ಕೆ ತುಂಬಾ ರೀತಿಯ ಎಕ್ಸರ್ಸೈಸ್ ಇದೆ. ಆದ್ರೆ ನಿಜವಾಗ್ಲೂ 3 ಈ ರೀತಿಯ ಎಕ್ಸರ್ಸೈಸ್ ಇದೆ. ಅದು ನಮ್ಮ ಹೈಟ್ ನ ತುಂಬಾ ವೇಗವಾಗಿ ಹೆಚ್ಚಿಸೋದು. ಮತ್ತೆ 3 ಎಕ್ಸರ್ಸೈಸ್ ಗಳು ಸಹಾಯದಿಂದಾನೇ ಅಷ್ಟೊಂದು ಎಕ್ಸರ್ಸೈಸ್ ನ ಮಾಡಿರೋದು. ಎಲ್ಲಕ್ಕಿಂತ ಮೊದಲ ಎಕ್ಸರ್ಸೈಸ್ ಇದೆ ಆಕ್ಯುಪ್ರೆಷರ್ ಪಾಯಿಂಟ್. ನೋಡಿ, ಎಕ್ಸರ್ಸೈಸ್ ಏನಿದೆಯೋ ಇದು ನಮ್ಮ ಗ್ರೋತ್ ಹಾರ್ಮೋನ್ ನ ತುಂಬಾ ವೇಗವಾಗಿ ಸೆಕ್ರೀಟ್ ಮಾಡುತ್ತೆ. ಮತ್ತೆ ಇದರಿಂದ ನಮ್ಮ ಹೈಟ್ ತುಂಬಾ ವೇಗವಾಗಿ ಇನ್ಕ್ರೀಸ್ ಆಗೋದು. ಈಗ ಆಕ್ಯುಪ್ರೆಷರ್ ಪಾಯಿಂಟ್ ಏನು ಇದನ್ನ ತಿಳ್ಕೊಳ್ಳಿ. ನಮ್ಮ ಇಡೀ ಬಾಡಿಯಲ್ಲಿ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಪಾಯಿಂಟ್ ಇರುತ್ತೆ. ಅದನ್ನ ಪುಷ್ ಮಾಡೋದ್ರಿಂದ ಅದುಮೋದ್ರಿಂದ ಅದರ ಬೇರೆ ಬೇರೆ ಪ್ರಭಾವ ಬಾಡಿ ಮೇಲೆ ಆಗುತ್ತೆ. ಸೇಮ್ ಅದೇ ರೀತಿ ಎರಡು ಈ ರೀತಿ ಆಕ್ಯುಪ್ರೆಷರ್ ಇದೆ. ಅದನ್ನ ಪುಷ್ ಮಾಡೋದ್ರಿಂದ ಅದುಮೋದ್ರಿಂದ ನಮ್ಮ ಗ್ರೋತ್ ಹಾರ್ಮೋನ್ ತುಂಬಾ ವೇಗವಾಗಿ ಹೆಚ್ಚುತ್ತೆ. ಎಲ್ಲಕ್ಕಿಂತ ಮೊದಲ ಆಕ್ಯುಪ್ರೆಷರ್ ಪಾಯಿಂಟ್ ಇದೆ ನಮ್ಮ ಹೆಬ್ಬೆಟ್ಟಿನ ಮೊದಲ ಭಾಗ. ಮತ್ತೆ ಎರಡನೇ ಪಾಯಿಂಟ್ ಇದೆ ನಮ್ಮ ಕಾಲು ಹೆಬ್ಬೆಟ್ಟಿನ ಈ ಮೊದಲ ಭಾಗ. ಇದು ನಮ್ಮ ಎರಡು ಕೈಗಳು ಮತ್ತೆ ಎರಡು ಕಾಲಲ್ಲೂ ಇರುತ್ತೆ. ಮತ್ತೆ ಇದನ್ನ ಯಾವಾಗ ನೀವು ಪುಷ್ ಮಾಡ್ತಿರೋ ಆಗ ಇದರ ನೇರ ಪ್ರಭಾವ ನಮ್ಮ ಬ್ರೈನ್ ನ ಪಿಟ್ಯುಟರಿ ಗ್ರಂಥದಲ್ಲಿ ಆಗುತ್ತೆ. ಮತ್ತೆ ಇದೇ ಪಿಟ್ಯುಟರಿ ಗ್ರಂಥದಲ್ಲಿ HGH ರಿಲೀಸ್ ಆಗೋದು. ಅದಕ್ಕೆ ಯಾವಾಗ ನೀವು ಕ್ರಿಯೆನ ಮಾಡ್ತಿರೋ ಆಗ ನಿಮ್ಮ ಬ್ರೈನ್ HGH ಹಾರ್ಮೋನ್ ನ 2 ಪಟ್ಟು ಹೆಚ್ಚಾಗಿ ರಿಲೀಸ್ ಮಾಡುತ್ತೆ. ಮತ್ತೆ ಇದರಿಂದ ನಿಮ್ಮ ಹೈಟ್ ತುಂಬಾ ವೇಗವಾಗಿ ಹೆಚ್ಚಾಗೋದು ಶುರುವಾಗುತ್ತೆ. ಮತ್ತೆ ಗ್ರೋತ್ ಹಾರ್ಮೋನ್ ನಮ್ಮ ಹೈಟ್ ಹೆಚ್ಚೋದಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ ನೀವು ಈ ಮಾತಿಂದ ಅರ್ಥ ಮಾಡ್ಕೋಬಹುದು. ನೀವು ಗ್ರೇಟ್ ಖಾಲಿನಂತೂ ನೋಡಿರ್ತೀರಾ, ಅವರಿಗೆ ಒಂದು ಕಾಯಿಲೆ ಇತ್ತು. ಅದರ ಕಾರಣದಿಂದ ಅವರ ಬ್ರೈನ್ ಗ್ರೋತ್ ಹಾರ್ಮೋನ್ ತುಂಬಾ ಹೆಚ್ಚು ಪ್ರಮಾಣದಲ್ಲಿ ರಿಲೀಸ್ ಮಾಡ್ತಿತ್ತು. ಮತ್ತೆ ಇದರಿಂದ ಅವರ ಬಾಡಿಯ ಸೈಜ್ ಅಷ್ಟೊಂದು ಜಾಸ್ತಿ ದೊಡ್ಡದಾಯ್ತು. ಅವರು ತಮ್ಮ ಹೈಟ್ ನ ಹೆಚ್ಚೋದಕ್ಕೆ ಬೇರೆ ಏನು ತಿಂದಿರಲಿಲ್ಲ ಅಥವಾ ಯಾವುದೇ ಎಕ್ಸರ್ಸೈಸ್ ಮಾಡಿರ್ಲಿಲ್ಲ. ಬದಲಿಗೆ ಅವರ ಶರೀರ ಆ ಹಾರ್ಮೋನ್ ಅಷ್ಟೊಂದು ಹೆಚ್ಚಿಸ್ತು. ಮತ್ತೆ ಇದರಿಂದ ಅವರ ಬಾಡಿ ಅಷ್ಟೊಂದು ದೊಡ್ಡದಾಗೋಯ್ತು. ಅಂದ್ರೆ ಎಲ್ಲಾ ಆಟ ಹಾರ್ಮೋನ್ದು. ಏನಾದ್ರೂ ನಿಮ್ಮ ಬಾಡಿ ಸರಿಯಾದ ಪ್ರಮಾಣದಲ್ಲಿ ಕೇವಲ ಹಾರ್ಮೋನ್ ರಿಲೀಸ್ ಮಾಡಿದ್ರೆ ಆಗ ನೀವು ಏನು ಮಾಡಿಲ್ಲ ಅಂದ್ರೂ ಆಗ್ಲೂ ನಿಮ್ಮ ಹೈಟ್ ಬೆಳೆಯುತ್ತೆ. ಆದ್ರೆ ಈಗಲೂ ನಾವು ಈ ರೀತಿ ತಪ್ಪುಗಳನ್ನ ಮಾಡ್ತಿರ್ತೀವಿ. ಅದರಿಂದ ನಮ್ಮ ಬಾಡಿ ಹಾರ್ಮೋನ್ ನ ರಿಲೀಸೇ ಮಾಡೋದಕ್ಕಾಗಲ್ಲ. ಮತ್ತೆ ಆ ತಪ್ಪುಗಳ ಬಗ್ಗೆನೆ ನಾವು ಮುಂದೆ ತಿಳಿಯೋಣ. ಅದಕ್ಕೆ ಆಕ್ಯುಪ್ರೆಷರ್ ಎಕ್ಸರ್ಸೈಸ್ ನ ನೀವು ಬೆಳಗ್ಗೆ 5 ನಿಮಿಷ ಮಾಡಬೇಕು. ಮತ್ತೆ ರಾತ್ರಿ ಮಲಗೋದಕ್ಕಿಂತ 5 ನಿಮಿಷ ಮೊದಲು ಮಾಡಬೇಕು ಅಷ್ಟೇ. ಈಗ ಬರೋಣ ಬೇರೆ ಎಕ್ಸರ್ಸೈಸ್ ಕಡೆ. ಅದೇ ಸೂರ್ಯ ನಮಸ್ಕಾರ. ಸೂರ್ಯ ನಮಸ್ಕಾರದಲ್ಲಿ ಟೋಟಲ್ 12 ಸ್ಟೆಪ್ಸ್ ಇರುತ್ತೆ. ಮತ್ತೆ ಎಷ್ಟೆಲ್ಲ ಬಾಕಿ ಹೈಟ್ ಹೆಚ್ಚೋ ಎಕ್ಸರ್ಸೈಸ್ ಇದೆಯೋ ಅದನ್ನ ಇದೇ 12 ಸ್ಟೆಪ್ ಇಂದ ತಗೊಂಡಿದ್ದಾರೆ. ಅಂದ್ರೆ ಏನಾದ್ರೂ ನೀವು ಕೇವಲ ಸೂರ್ಯ ನಮಸ್ಕಾರ ಮಾಡಿದ್ರು ಆಗ ಉಳಿದಿರೋ ಎಕ್ಸರ್ಸೈಸ್ ಮಾಡುವ ಯಾವುದೇ ಅವಶ್ಯಕತೆ ಇಲ್ಲ. ಏನಾದ್ರೂ ನಿಮಗೆ ಸೂರ್ಯ ನಮಸ್ಕಾರ ಮಾಡೋದಕ್ಕೆ ಬರಲ್ಲ ಅಂದ್ರೆ ಅದನ್ನ ನೀವು ಯೂಟ್ಯೂಬ್ ಅಲ್ಲಿ ನೋಡಿ ಕಲಿಬಹುದು. ಸಾಕಷ್ಟು ಸೂರ್ಯ ನಮಸ್ಕಾರದ ವಿಡಿಯೋ ಇದೆ. ನೀವು ಸೂರ್ಯ ನಮಸ್ಕಾರನ ಪ್ರತಿದಿನ ಜಾಸ್ತಿ ಏನಲ್ಲ ಕೇವಲ 12 ಚಕ್ರಗಳನ್ನ ಪೂರ್ತಿ ಮಾಡಬೇಕು ಅಷ್ಟೇ. ಈಗ ಬರೋಣ 3ನೇ ಎಕ್ಸರ್ಸೈಸ್ ಕಡೆ. ಅದೇ ದ ಹ್ಯಾಂಗಿಂಗ್ ಬಾರ್, ಅಂದ್ರೆ ನೇತಾಡೋದು. ನೋಡಿ, ಎಲ್ಲಕ್ಕಿಂತ ಮೊದಲು ನೀವು ಈ ರೀತಿ ರಾಡ್ ಹುಡುಕ್ಬೇಕು. ಅದರಲ್ಲಿ ನೀವು ನೇತಾಡೋದಕ್ಕೆ ಆಗೋದಕ್ಕೆ ಅಥವಾ ನೀವು ಮನೆಯ ಸಜ್ಜೆಯನ್ನು ಉಪಯೋಗಿಸಬಹುದು. ಈಗ ನೀವು ಏನ್ ಮಾಡ್ಬೇಕಂದ್ರೆ ಯಾವಾಗ ನೀವು ಬೆಳಿಗ್ಗೆ ಎದ್ದೇಳ್ತಿರೋ ನೀವು 1 ನಿಮಿಷದ 3 ಸೆಟ್ ಕಂಪ್ಲೀಟ್ ಮಾಡ್ಬೇಕು. ಅಂದ್ರೆ 1 ನಿಮಿಷ ತನಕ ನೀವು ಕಂಟಿನ್ಯೂಸ್ ಆಗಿ ಈ ರೀತಿ ನೇತಾಡ್ತಾ ಇರಬೇಕು. ಮತ್ತೆ ಆಮೇಲೆ ಅದನ್ನ ಬಿಟ್ಟು 2 ನಿಮಿಷ ತನಕ ರೆಸ್ಟ್ ಮಾಡಿ. ಮತ್ತೆ 1 ನಿಮಿಷ ನೇತಾಡಿ ನಂತರ 2 ನಿಮಿಷ ರೆಸ್ಟ್ ಮಾಡಿ. ಮತ್ತೆ ಒಂದ್ಸಾರಿ ಇದೇ ರೀತಿ ಕಂಪ್ಲೀಟ್ ಮಾಡ್ಬೇಕು. ಇದೇ ರೀತಿ ನೀವು ಜಾಸ್ತಿ ಏನಲ್ಲ ಕೇವಲ 3
ಸೆಟ್ ಮಾಡಬೇಕು. ಈಗ 3 ಎಕ್ಸರ್ಸೈಸ್ ನ ಜಾಸ್ತಿ ಏನಿಲ್ಲ, ಕೇವಲ 30 ದಿನ ಅಂದ್ರೆ 1 ತಿಂಗಳಿಗೆ ಫಾಲೋ ಮಾಡಿ ನಿಮಗೆ ನಿಮ್ಮ ಹೈಟ್ ಅಲ್ಲಿ ಸ್ವತಃ ವ್ಯತ್ಯಾಸ ಕಾಣುತ್ತೆ. ಅದಕ್ಕೆ ಈ ರೀತಿಯಿಂದ ನೀವು ನಿಮ್ಮ ಶರೀರದಲ್ಲಿ ಗ್ರೋತ್ ಹಾರ್ಮೋನ್ ತುಂಬಾ ವೇಗವಾಗಿ ಹೆಚ್ಚಿಸಬಹುದು. ಈಗ ನಾವು ಆ ವಿಷಯದ ಬಗ್ಗೆ ತಿಳಿಯೋಣ. ಅದರಿಂದ ನಮ್ಮ ಮೂಳೆಗಳ ಕಾರ್ಟಿಲೇಜ್ ಬೆಳೆಯೋದು, ಅಂದ್ರೆ ನಮ್ಮ ಮೂಳೆಗಳು ಬೆಳೆಯೋದು, ಮತ್ತೆ ನಮ್ಮ ಗ್ರೋತ್ ಹಾರ್ಮೋನ್ ಅಂದ್ರೆ ನಮ್ಮ HGH ಹಾರ್ಮೋನ್ ಹೆಚ್ಚಾಗೋದು. ಯಾಕಂದ್ರೆ ನೀವು ಎಕ್ಸರ್ಸೈಸ್ ಅಂತೂ ಮಾಡ್ತೀರಾ, ಆದ್ರೆ ಎಕ್ಸರ್ಸೈಸ್ ನ ಲಾಭ ಆಗ ಆಗತ್ತಲ್ವಾ ಯಾವಾಗ ನಿಮ್ಮ ಒಳಗೆ ಆ ಪೋಷಕ ತತ್ವಗಳು ಇರುತ್ತೆ. ಯಾವ ತರ ನಿಮ್ಮ ಕಾರ್ಟಿಲೇಜ್ ಉತ್ಪತ್ತಿ ಆಗೋದು, ನಿಮ್ಮ ಮೂಳೆಗಳಾಗೋದು, ನಿಮ್ಮ ಗ್ರೋತ್ ಹಾರ್ಮೋನ್ ಹೆಚ್ಚಾಗೋದು. ನೋಡಿ, ಕಾರ್ಟಿಲೇಜ್ ಬೆಳೆಯೋದಕ್ಕೆ ಕೇವಲ 4 ಅಂಶಗಳ ಅವಶ್ಯಕತೆ ಇರುತ್ತೆ. ಮೊದಲನೇದು ಪ್ರೋಟೀನ್, ಎರಡನೇದು ಕ್ಯಾಲ್ಸಿಯಂ, ಮೂರನೇದು ಮೆಗ್ನೀಷಿಯಂ ಮತ್ತೆ 4ನೇದು ಜಿಂಕ್. ಪ್ರೋಟೀನ್ಗೆ ನೀವು ಏನ್ ಮಾಡ್ಬೇಕಂದ್ರೆ ಜಾಸ್ತಿ ಏನಿಲ್ಲ, ನೀವು ಮಲಗೋದಕ್ಕಿಂತ ಮುಂಚೆ 30 ಗ್ರಾಂ ಬುಗುರಿ ಕಾಳು ಮತ್ತೆ 30 ಗ್ರಾಂ ಹೆಸರು ಕಾಳನ್ನ ನೀರಲ್ಲಿ ರಾತ್ರಿ ಇಡೀ ನೆನೆಯೋದಕ್ಕೆ ಬಿಡಿ. ಮತ್ತೆ ಬೆಳಿಗ್ಗೆ ಅದನ್ನ ನೀವು ತಿನ್ಬಹುದು. ಏನಾದ್ರೂ ನಿಮ್ಗೆ ಹಾಗೆ ಚೆನ್ನಾಗಿ ಅನ್ಸಲ್ಲ ಅಂದ್ರೆ ಆಗ ನೀವು ಅದನ್ನ ಚೆನ್ನಾಗಿ ಗ್ರೈಂಡ್ ಮಾಡಿ ಅದರ ದೋಸೆ ಮಾಡಿನೂ ತಿನ್ಬಹುದು. ಮತ್ತೆ ನೀವು ಈ ಆಲ್ಟರ್ನೇಟಿವ್ ಫುಡ್ ಸಹ ಟ್ರೈ ಮಾಡಬಹುದು. ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ. ಕ್ಯಾಲ್ಸಿಯಂಗೆ ಏನ್ ಮಾಡ್ಬೇಕು, ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ನೀವು ಒಂದು ಚಿಕ್ಕ ಬಟ್ಟಲು ಮೊಸರು ತಗೊಂಡು ಅದರಲ್ಲಿ ಒಂದು ಚುಟುಕಿಯಷ್ಟು ಬಿಳಿ ಸುಣ್ಣ ಏನಿರುತ್ತೋ ಅದನ್ನ ತಿನ್ನೋ ಎಲೆಗೆ ಹಾಕ್ತಾರಲ್ಲ, ಆ ಸುಣ್ಣನ ಮಿಕ್ಸ್ ಮಾಡಿ ಮೊಸರನ್ನ ಖಾಲಿ ಹೊಟ್ಟೆಲಿ ತಿನ್ಬೇಕು. ಏನಾದ್ರೂ 30 ದಿನ ನೀವು ಇದರ ಸೇವನೆ ಮಾಡಿದ್ರೆ ಆಗ ನಿಮ್ಮ ಮೂಳೆಗಳು ಮೊದಲನಿಗಿಂತ ತುಂಬಾ ಹೆಚ್ಚು ಸ್ಟ್ರಾಂಗ್ ಆಗೋಗುತ್ತೆ. ಮೆಗ್ನೀಷಿಯಂಗೆ ಏನ್ ಮಾಡ್ಬೇಕು ಅಂದ್ರೆ ನೀವು ಪಾಲಕ್ ಸೊಪ್ಪನ್ನ ತಿನ್ಬಹುದು, ಆಲೂಗಡ್ಡೆ ತಿನ್ಬಹುದು, ಅಥವಾ ನೀವೇನಾದ್ರೂ ಮೀನ್ ತಿಂತಿದ್ರೆ ಆಗ ಸ್ಯಾಲ್ಮನ್ ಹೆಸರಿನ ಒಂದು ಮೀನ್ ಇರುತ್ತೆ, ಅದರಲ್ಲಿ ಮ್ಯಾಗ್ನೀಷಿಯಂ ತುಂಬಾ ಹೆಚ್ಚು ಪ್ರಮಾಣದಲ್ಲಿರುತ್ತೆ. ಅದಕ್ಕೆ ದಿನ ಏನಿಲ್ಲ, ವಾರದಲ್ಲಿ 1 ದಿನ ಇದರ ಖಂಡಿತ ಸೇವನೆ ಮಾಡಿ. ಈಗ ಜಿಂಕ್ ವಿಷಯ ಬಂದಾಗ ಎಷ್ಟೆಲ್ಲ ನಟ್ಸ್ ಇರುತ್ತೋ, ಲೈಕ್ ಬಾದಾಮಿ, ಗೋಡಂಬಿ, ಪೀನಟ್ಸ್ ಮತ್ತೆ ಎಷ್ಟೆಲ್ಲ ತರದ ಸೀಡ್ಸ್ ಇರುತ್ತೋ, ಅದು ಚಿಯಾ ಸೀಡ್ಸ್ ಅಥವಾ ಪಂಪ್ಕಿನ್ ಸೀಡ್ಸ್ ಇರಬಹುದು. ಇದರೆಲ್ಲದರಲ್ಲಿ ಜಿಂಕ್ ಹೆಚ್ಚು ಪ್ರಮಾಣದಲ್ಲಿ ಇರುತ್ತೆ. ಈಗ ನಿಮ್ಮ ಹೈಟ್ ಹೆಚ್ಚೋದಕ್ಕೆ ಏನ್ ಮಾಡ್ಬೇಕು ಆ 2 ವಿಷಯಗಳ ಮಾತನಾಡಿದಿದೆ. ಮೊದಲನೇದು ನೀವು ಏನ್ ತಿನ್ಬೇಕು ಮತ್ತೆ ಏನ್ ಮಾಡ್ಬೇಕು. ಈಗ ಬರೋಣ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ವಿಷಯದ ಮೇಲೆ. ಅದನ್ನ ಪಾಲಿಸದೆ ನಿಮ್ಮ ಹೈಟ್ ಹೆಚ್ಚಾಗೋದೇ ಇಲ್ಲ, ಮತ್ತೆ ಅದೇ ಮಿಸ್ಟೇಕ್ಸ್. ನೀವು ಈ ಎಲ್ಲಾ ವಿಷಯಗಳನ್ನ ಫಾಲೋ ಮಾಡಿ ಆದರೆ ತಪ್ಪುಗಳ ಮೇಲೆ ನಿಮ್ಮ ಗಮನ ಇಟ್ಟಿಲ್ಲ ಅಂದ್ರೆ ಹಾಗೆ ನಿಮಗೆ ಇದರ ಲಾಭ ಯಾವತ್ತೂ ಸಿಗೋದಿಲ್ಲ. ಯಾಕಂದ್ರೆ ಇದು ಅದೇ ಮಾತಾಯ್ತಲ್ಲ, ನೀವು ಇಲ್ಲಿ ಔಷಧಿ ತಿಂತಿದ್ದೀರಾ ಆದ್ರೆ ಮಿಸ್ಟೇಕ್ಸ್ ನ ಕಡಿಮೆ ಮಾಡಲ್ಲ ಅಂದ್ರೆ ಹಾಗೆ ಎಲ್ಲಿಂದ ಔಷಧಿ ಕೆಲಸ ಮಾಡುತ್ತೆ. ಅದಕ್ಕೆ ಎಲ್ಲಕ್ಕಿಂತ ಮೊದಲು ಮಿಸ್ಟೇಕ್ಸ್ ಮೇಲೆ ಗಮನ ಇಡಬೇಕಾಗಿರೋದೆ ಅದೇ ಬಗ್ಗಿ ನಡೆಯೋದು, ಬಗ್ಗಿ ಕೂತ್ಕೊಳ್ಳೋದು ಮತ್ತೆ ಸೊಟ್ಟಿಗೆ ಮಲಗೋದು. ನೋಡಿ, ಯಾವಾಗ ನೀವು ಬಗ್ಗಿ ಕೂತ್ಕೊಳ್ತಿರೋ, ಬಗ್ಗಿ ನಡೀತಿರೋ ಅಥವಾ ಸೊಟ್ಟವಾಗಿ ಮಲಗ್ತಿರೋ ಆಗ ನಿಮ್ಮ ಮೂಳೆಗಳು ಮೆಲ್ಲಗೆ ಕರ್ವಾಗುತ್ತೆ, ಅಂದ್ರೆ ತಿರುಗೋದಕ್ಕೆ ಶುರು ಆಗುತ್ತೆ, ಮತ್ತೆ ಅದರ ಗ್ರೋತ್ ನಿಂತು ಹೋಗುತ್ತೆ. ಇದರ ಜೊತೆಗೇನೆ ನಿಮ್ಮ ಮೂಳೆಗಳು ಉದ್ದ ಎಷ್ಟು ಆಗ್ಬೇಕಿತ್ತೋ ಆಗ ಅದು ಅದಕ್ಕಿಂತ ಇನ್ನೂ ಚಿಕ್ಕದಾಗಿ ಕಾಣುತ್ತೆ. ಯಾವಾಗ ನೀವು ಬಗ್ಗಿ ನಡೀತಿರೋ ಅಥವಾ ಬಗ್ಗಿ ಕೂತ್ಕೊಳ್ತಿರೋ ಆಗ ಅದಕ್ಕೆ ಯಾವಾಗ್ಲೂ ಸೀದಾ ಆಗಿ ಕೂತ್ಕೊಳ್ಳಿ, ಸೀದವಾಗಿ ನಡೀರಿ ಮತ್ತೆ ಸೀದಾನೆ ಮಲಗಿ. ಎರಡನೇ ವಿಷಯ, ಕಡಿಮೆ ವಯಸ್ಸಲ್ಲಿ ತುಂಬಾ ಹೆಚ್ಚು ತೂಕ ಆಯ್ತದು. ನೋಡಿ, ಸಿಂಪಲ್ ಲಾಜಿಕ್ ಇದೆ. ಏನಾದ್ರೂ ನಾವು ನೇತಾಡೋದ್ರಿಂದ ನಮ್ಮ ಹೈಟ್ ಸ್ಟ್ರೆಚ್ ಆಗ್ತಿದ್ರೆ ಆಗ ಇಲ್ಲಿ ನೀವು ತುಂಬಾ ವೇಟ್ ಎತ್ತಿದ್ರೆ ನಿಮ್ಮನ್ನ ನೀವು ಅದುಮ್ತಿದ್ದೀರಾ. ಸಾಮಾನ್ಯವಾಗಿ ಇಲ್ಲಿ ನಿಮ್ಮ ಹೈಟ್ ಕಡಿಮೆನೆ ಆಗುತ್ತೆ ಮತ್ತೆ ಬೆಳೆಯೋದು ಕೂಡ ನಿಂತು ಹೋಗುತ್ತೆ. ಅದಕ್ಕೆ ಟ್ರೈ ಮಾಡಿ ನಿಮ್ಮ ಟೀನೇಜ್ ಅಲ್ಲಿ ಅಥವಾ ಯಾವಾಗ ನೀವು ಹೈಟ್ ಹೆಚ್ಚಿಸೋ ಪ್ರೋಸೆಸ್ ಅಲ್ಲಿ ಇರ್ತಿರೋ ಆ ಸಮಯ ನೀವು ಜಾಸ್ತಿ ವೇಟ್ ನ ಎತ್ತಬೇಡಿ. ಮೂರನೇದು, ಮಿತಿ ಮೀರಿ ಕೆಟ್ಟ ಚಟಗಳನ್ನ ಮಾಡೋದು. ನೋಡಿ, ಯಾವಾಗ ನೀವು ಈ ರೀತಿ ಕೆಟ್ಟ ಅಭ್ಯಾಸಗಳನ್ನ ಮಾಡ್ತಿರೋ ಆ ಸಮಯ ನಿಮ್ಮ ಬಾಡಿಲಿ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ, ಅದನ್ನ ಕರೀತಾರೆ ಡೋಪಮೀನ್. ಮತ್ತೆ ಇದು ಸ್ವಲ್ಪ ಹೊತ್ತಿಗಷ್ಟೇ ಇರುತ್ತೆ, ಆಮೇಲೆ ಹೊರಟೋಗುತ್ತೆ. ಯಾವಾಗ ಡೋಪಮೀನ್ ಹಾರ್ಮೋನ್ ಕಡಿಮೆ ಆಗುತ್ತೋ ಆಗ ನಮ್ಮ ಬಾಡಿಲಿ ಒಂದು ಹಾರ್ಮೋನ್ ತುಂಬಾ ವೇಗವಾಗಿ ಹೆಚ್ಚಾಗೋದಕ್ಕೆ ಶುರುವಾಗುತ್ತೆ, ಮತ್ತೆ ಅದೇ ಕಾರ್ಟಿಸೋಲ್. ಈ ಕಾರ್ಟಿಸೋಲ್ ಒಂಥರದ ಸ್ಟ್ರೆಸ್ ಹಾರ್ಮೋನ್ ಇದೆ. ಯಾವಾಗ ಈ ಹಾರ್ಮೋನ್ ಹೆಚ್ಚಾಗುತ್ತೋ ಆಗ ನಮ್ಮ HGH ಹಾರ್ಮೋನ್ ಅದು ನಮ್ಮ ಹೈಟ್ ನ ಹೆಚ್ಚಿಸೋದು, ಹಾಗೆ ಟೆಸ್ಟೋಸ್ಟೆರೋನ್ ಹಾರ್ಮೋನ್ ನಮ್ಮ ಬಾಡಿನ ಬೆಳೆಸೋದು, ಇವೆರಡುವೇ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಕಾರ್ಟಿಸೋಲ್ ಕಾರಣದಿಂದ, ಕಾರ್ಟಿಸೋಲ್ ಹೆಚ್ಚಾಗೋದ್ರಿಂದ. ಅದಕ್ಕೆ ಇದನ್ನ ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡಿ. 4ನೇ ತಪ್ಪು, ತುಂಬಾ ಸ್ಟ್ರೆಸ್ ತಗೊಳ್ಳೋದು. ನಾನು ಈಗಷ್ಟೇ ನಿಮಗೆ ಹೇಳಿದ್ದೆ, ಯಾವಾಗ ನಾವು ಸ್ಟ್ರೆಸ್ ತಗೋತೀವೋ ಆಗ ನಮ್ಮ ಬಾಡಿಲಿ ಕಾರ್ಟಿಸೋಲ್ ರಿಲೀಸ್ ಆಗುತ್ತೆ, ಮತ್ತೆ ಕಾರ್ಟಿಸೋಲ್ ನಮ್ಮ ಗ್ರೋತ್ ಹಾರ್ಮೋನ್ ನ ತಡೆಯೋದು. 5ನೇದು, ತುಂಬಾ ಜಾಸ್ತಿ ಅನ್ಹೆಲ್ತಿ ಫುಡ್ಸ್ ತಿನ್ನೋದು. ನಮ್ಮ ಬಾಡಿಯ ಗ್ರೋತ್ ಆಗಲೇ ಆಗೋದು ಯಾವಾಗ ಅದಕ್ಕೆ ಸರಿಯಾದ ಪೌಷ್ಟಿಕ ತತ್ವಗಳು ಸಿಗುತ್ತೋ. ಆದ್ರೆ ನೀವು ತಪ್ಪೇನ್ ಮಾಡ್ತೀರಾ ಅಂದ್ರೆ ತುಂಬಾ ಜಾಸ್ತಿ ಎಣ್ಣೆ ಪದಾರ್ಥ ತಿಂತೀರಾ, ಪ್ಯಾಕ್ ಫುಡ್ ತಿಂತೀರಾ, ಮೈದಾ ಆಹಾರಗಳನ್ನ ತಿಂತೀರಾ, ಮತ್ತೆ ಇದಲ್ಲದೆ ಗುಟ್ಕಾ, ಸಿಗರೇಟ್ ಆಯ್ತು, ಬಿಯರ್ ಇದೆಲ್ಲವನ್ನ ಸೇವನೆ ಮಾಡ್ತೀರಾ. ಮತ್ತೆ ಆಮೇಲೆ ಹೇಳ್ತೀರಾ ನಮ್ಮ ಹೈಟ್ ಹೆಚ್ಚಾಗ್ತಿಲ್ಲ, ನಮ್ಮ ಬಾಡಿ ಗ್ರೋತ್ ಆಗ್ತಿಲ್ಲ. ಈ ರೀತಿ ಎಲ್ಲಿಂದ ಆಗುತ್ತೆ? ನಿಮ್ಮ ಬಾಡಿಗೆ ಪೌಷ್ಟಿಕ ತತ್ವಗಳು ಸಿಕ್ಕಿದ್ರೆ ತಾನೇ ನಿಮ್ಮ ಬಾಡಿ ಗ್ರೋ ಆಗೋದು. ಅದಕ್ಕೆ ನೀವು 2 ನಿಯಮಗಳನ್ನ ಫಾಲೋ ಮಾಡಿ ಮತ್ತೆ ಈ ತಪ್ಪುಗಳನ್ನ ಕಡಿಮೆ ಮಾಡಿದ್ರೆ ಆಗ ನಿಮ್ಮ ಹೈಟ್ 100% ಬೆಳೆಯುತ್ತೆ. ಅದಕ್ಕೆ ಕೆಳಗಡೆ ಕಮೆಂಟ್ ಮಾಡಿ ನೀವು ಒಂದು ಮಾತನ್ನ ಖಂಡಿತ ಹೇಳಿ. ಈಗ ನಿಮ್ಮ ಏಜ್ ಎಷ್ಟಿದೆ ಮತ್ತೆ ನಿಮ್ಮ ಹೈಟ್ ಎಷ್ಟಿದೆ? ಬಾಕಿ ನಿಮ್ಮ ಮನಸ್ಸಲ್ಲಿ ಏನಾದ್ರೂ ಪ್ರಶ್ನೆ ಇದ್ರೆ ಆಗ ಅದನ್ನ ನೀವು ಕೆಳಗೆ ಕಮೆಂಟ್ಸ್ ಅಲ್ಲಿ ಕೇಳಬಹುದು. ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಾನು ನಿಮಗೆ ಇದನ್ನು ತಿಳಿಸ್ತೀನಿ. ಹೈಟ್ ಬೆಳೆಯೋದಕ್ಕೆ ಜೆನೆಟಿಕ್ಸ್ ಮ್ಯಾಟರ್ ಆಗತ್ತಾ? 21 ಆದ್ಮೇಲೆ ಹೈಟ್ ಆಗ್ತೀವಾ? ನಮ್ಮ ಹೈಟ್ ಬೆಳೆಯೋದು ನಿಂತಿದ್ಯಾ ಇಲ್ಲ ಮುಂದೆ ಬೆಳೆಯುತ್ತಾ? ಹೇಗೆ ತಿಳಿಯೋದು? ಸ್ಪೈನಲ್ ಕಾರ್ಡ್ ನ ಸ್ಟ್ರೆಚ್ ಮಾಡಿ ಹೈಟ್ ಹೇಗೆ ಹೆಚ್ಚಿಸೋದು?
ಮೈಕ್ರೋ ಫ್ರಾಕ್ಚರ್ ಮೆಥಡ್ ನ ಯೂಸ್ ಮಾಡಿ ಹೈಟ್ ಬೆಳೆಯೋಕೆ ಪ್ರೆಷರ್ ಹೇಗೆ ಹಾಕೋದು, ನಾವು ಹೈಟ್ ಕಾಣೋ ರೀತಿ ಇಲ್ಯೂಷನ್ ಹೇಗೆ ಕ್ರಿಯೇಟ್ ಮಾಡೋದು ಔಟ್ಫಿಟ್ ಸಹಾಯದಿಂದ. ಈ ವಿಡಿಯೋ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ನೆಕ್ಸ್ಟ್ ಪಾರ್ಟ್ ಬೇಗ ಬರುತ್ತೆ. ಸೊ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್.